ಎಲ್ರಿಗೂ ನಮಸ್ಕಾರ. ನಾವೀಗ ಪ್ರಾಗ್ಗೆ ಬಂದಿದ್ದೀವಿ. ಪ್ರಾಗ್ ನೋಡಿ, ಇವರು ನೆಟ್ಟಿಗೆ ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಕೊಡೋಕ್ಕೆ ಬಿಡಲ್ಲ. ಯಾವಾಗಲೂ ಆಗಲ್ಲ, ಇದು ಪ್ರಾಹ ಇನ್ನೊಂದು ಹೆಸರು. ಓಕೆ, ಯಾವ ದೇಶದಲ್ಲಿ ಇರೋದು ನಾವು? ಚೆಸ್ ರಿಪಬ್ಲಿಕ್. ಅದು ಚೆಕ್ ರಿಪಬ್ಲಿಕ್ ಗೈಸ್, ಚೆಕ್ ರಿಪಬ್ಲಿಕ್ ಅಲ್ಲ. ಎಲ್ಲಿಂದನೋ ಕೆಂಪಸ್ ಹತ್ಕೊಂಡ್ಬಂದ್ಬಿಡ್ತಾರೆ. ಓಕೆ, ಇವರು ಬಂದಿರೋದು ಇಲ್ಲ ಗೈಸ್, ನಾವು ಬ್ಲೂ ಕಲರ್ ಬಸ್ಸಿಂದ ಬಂದಿದ್ದು. ಓಕೆ, ಪ್ರಾಗ್ಗೆ ಬಂದಿದ್ದೀವಿ. ಚೆಕ್ ರಿಪಬ್ಲಿಕ್ ದೇಶದ ಒಂದು ಸಿಟಿ ಇದು. ಒಂದು ಸಿಟಿ ಅಲ್ಲ, ರೈಲ್ವೆ ಸ್ಟೇಷನ್. ಇದು ಪ್ರಾಗಲ್ಲೇ ವರ್ಲ್ಡ್ ಫೇಮಸ್ ಆಗಿರುವ ಚಿಮ್ಮಿ ಕೇಕ್. ಜನ ಸಾಗರ. ಇಲ್ಲ ಬ್ರೋ, ನಮ್ಮೂರು ಸಂತೆಯಲ್ಲೇ ಜಾಸ್ತಿ ಜನ ಇರ್ತಾರೆ ಇದಕ್ಕಿಂತ. ಚಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಜನ ಬೆಚ್ಚಿಗೆ ಮನೇಲಿ ಬಂದ್ಬಿಟ್ಟಿದ್ದಾರೆ. ಪ್ರಾಗಲ್ಲಿ ಚಾರ್ಲ್ಸ್ ಬ್ರಿಡ್ಜ್ಗೆ ಹೋಗ್ತಿದ್ದೀವಿ. ಚಾರ್ಲ್ಸ್ ಬ್ರಿಡ್ಜನ್ನು 1517 ಅಥವಾ 37 ಕಟ್ಟಿದ್ದು ಯಾರು ಗೊತ್ತಾ? ಯಾರು? ಇಲ್ಲ, ಮೋಸ್ಟ್ಲಿ ಅನ್ಸ್ ಸತ್ತೋಗಿರ್ತಾನೆ, ಅದಕ್ಕೆ ಅವನ ಹೆಸರು ರಾಮರ ಆಗಲಿ ಅಂತ ಇಟ್ಬಿಟ್ಟಿರ್ತಾರೆ. ಹಿಸ್ಟ್ರಿ ಹಾಳು ಮಾಡೋದು ಬೇಡ. ಅಲ್ಲ, ಈ ಬ್ರಿಡ್ಜ್ ನೋಡೋಕ್ಕೆ ಎಲ್ಲಿಂದನೋ ಬರ್ತಾರೆ, ಏನಿದೆ ಬ್ರಿಡ್ಜಲ್ಲಿ ಅಂತ. ಫ್ರೈಬರ್ಗಲ್ಲೂ ಬ್ರಿಡ್ಜ್ ಇದೆ ತಾನೆ? ನಮ್ದಿನ್ನ ಚೆನ್ನಾಗಿ ಬ್ಯೂಟಿಫುಲ್ ಬ್ರಿಡ್ಜ್ ಇದೆ ತಾನೆ? ಹಂಗೆ ಬ್ರೋ, ಆ ನದಿ ಹೆಸರು ಏನು ಗೊತ್ತಾ? ಏನು? ಟಾವಾನ? ಆ ನದಿ ಕಟ್ಟಿರೋ ಬ್ರಿಡ್ಜ್ ಹೆಸರು ಏನು ಗೊತ್ತಾ? ಏನು ಇದೆ, ಚಾರ್ಲ್ಸ್ ಬ್ರಿಡ್ಜ್. ಕಟ್ಟಿದ್ದು ಯಾರು ಗೊತ್ತಾ? ಚಾರ್ಲ್ಸ್ ದ ಫೋರ್ತ್ ಅಲ್ಲ, ಹೆನ್ರಿ ಚಾರ್ಲ್ಸ್ ದ ಫೋರ್ತ್. ಹೆನ್ರಿ ಇಲ್ಲ ಬ್ರೋ, ಅಲ್ಲಿ ಆಗಲೇ ಸುಮ್ಮನೆ ಹೇಳಿದ್ದು. ಕಿಂಗ್ ಚಾರ್ಲ್ಸ್ ದ ಫೋರ್ತ್. ಇಲ್ಲಿ ನಮ್ಮ ಭಾರತೀಯರು 4 ಜನ ಊರಿಲ್ದೇ ಊರಿಗೆ ಬಂದ್ಬಿಟ್ಟು ಫೋಟೋ ಇಟ್ಕೊತಿದ್ದಾರೆ, ಕಾಣಿಸ್ತಿದ್ದಾರೆ. ಮಾತಾಡ್ಸೋಣ ಬನ್ನಿ. ತಲೆಯಲ್ಲಿ ಹೂವು ಇಡೋದು ಹೆಂಗೆ ಅಂದರೆ ಕ್ಲಾರಿಟಿಗೆ ನಾನು ಸ್ನ್ಯಾಪ್ ಪೀಕ್ ತಾನೆ ಹೇಳಿದೆ.